ಫ್ರೆಂಡ್ಸ್ ಇಲ್ಲೊಂದಿಷ್ಟು ಗಿರ್ ಹಸುಗಳಿದೆ. ಇಲ್ಲಿ ರಮೇಶ್ ಅಣ್ಣವ್ರಲ್ಲ? ಹೌದು ಸರ್, ರಮೇಶ್ ಅಣ್ಣವ್ರ ಕಡೆ ಬಂದಿದ್ದೀನಿ ನಾನು. ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಒಂದಿಷ್ಟು ಗಿರ್ ಹಸುಗಳು ತಂದಿದ್ದಾರೆ. ಇವೆಲ್ಲ ನಿಮ್ಗೆ ಅಣ್ಣ? ಹಾ, ನಮ್ಮನೆಯವ್ರು ಸರ್ ಎಲ್ಲ. ಓಕೆ, ಎಲ್ಲ ಹಸುಗಳು ಕಾಣ್ತಾ ಇರೋದು ಅಣ್ಣವ್ರದೇ. ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಇವರು. ವಿಜಯಪುರ ಜಾತ್ರೆಯಲ್ಲಿ ಕೂಡ ಇವ್ರು ವಿಡಿಯೋ ಮಾಡಿದ್ದೆ ನಾನು. ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಕೂಡ ನನ್ ಭೇಟಿಯಾಗಿದ್ದಾರೆ. ಫಸ್ಟ್ ಇವರು ಪರಿಚಯ ಮಾಡ್ಕೊಳ್ಳೋಣ ಮತ್ತೊಂದ್ಸಲ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ ಹೆಸರಣ್ಣ? ರಮೇಶ್ ಹುಡುಗಿ ಸರ್. ರಮೇಶ್ ಹುಡುಗಿ. ನಿಮ್ ಊರು? ಅವಿನಾಡ್ ಸರ್. ಅವಿನಾಡ್. 2 ಕಿಲೋಮೀಟರ್ ಆದ್ರಿ ಸರ್. ಇಲ್ಲಿಂದ ಚರ್ಚಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಓಕೆ ಅಣ್ಣ, ನೀವು ಪ್ರತಿ ಜಾತ್ರೆ ಹೋಗ್ತಾ ಇರ್ತೀರಾ? ಹಾ, ಹೋಗ್ತೇವಲ್ಲ ಸರ್. ಓಕೆ, ಇದು ಎಲ್ಲ ಗಿರ್ ಹಸುಗಳ ವ್ಯಾಪಾರನೇ ನಿಮ್ದ? ಗೀರ್ ಹತ್ತು ವ್ಯಾಪಾರನೇ ಸರ್. ಗಿರ್ ಅಷ್ಟೇ, ಮತ್ತೆ ಗೀರ ಸೈವಲ್ರಿ ಕಾಂಗ್ರೆಸ್ ರೀ. ಗಿರ್ ಸೈವಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಇದ್ರೊಳಗೆ ಬರ್ತಾರೆ. ನಿಮ್ ಹತ್ರ ಸಿಗುತ್ತೆ? ಓಕೆ, ಇದು ಹಸು ಎಷ್ಟನೇ ಸೂಲಿಂದ ಅಣ್ಣ? 2ನೇ ಸೂಲ್ ಸರ್. 2ನೇ ಸೂಲ? ಹ್ಞೂ ರೀ. ಮತ್ತೆ ಗೊಬ್ಬ ಐತ್ರಿ ಇದು? ಗಬ್ಬ ಐತ್ರಿ. ಇನ್ನೂ ಒಂದು 15 ದಿವಸ ಟೈಮ್ ಅದ್ರಿ. ಇನ್ನೂ 15 ದಿವಸ? 15 ದಿವಸ. ಸಮಾಧಾನ ಇದೀರಿ? ಸಮಾಧಾನ ಐತ್ರಿ. ಒಂದು ಹಾಲು ಎಷ್ಟು ಇರ್ಬೋದ್ರಿ? ಹಾಲು ಒಂದು 4-5 ಬರ್ತಾವ್ರಿ. 4-5? ಓಕೆ, 4-5 ಅಂತಾರೆ. ಸರಿ, ಹೆಚ್ಚು ಕಮ್ಮಿ ಬರ್ಬೋದು. ಏನ್ ಹೇಳ್ತೀರ ವ್ಯಾಪಾರ? 65 ಹೇಳ್ತಾರೆ ಸರ್. 65? ಎಷ್ಟಾದ್ರೂ ಕೈ ಬಿಡ್ತೀರಾ ಫೈನಲ್? 55 ಬಿಡ್ತಾರೆ ಸರ್. 55,000 ಆದ್ರೆ ಫೈನಲ್ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಈ ಹಸು 55,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಹಸುಗಳಿದೆ ನೋಡಿ, ಎಲ್ಲ ಸಂಬಂಧ ಇದೆ, ಸಮಾಧಾನ ಇದೆ ಅಂತ ತೋರಿಸ್ತಾ ಇದ್ದಾರೆ. 55 ಬಂದ್ರೆ ಬಿಡ್ತೀರಾ? ಓಕೆ. ಈ ಹಸು ಅಣ್ಣ? ಇದು 2ನೇ ಸೂಲ್ ರೀ. 2ನೇ ಸೂಲು. ಅಲ್ಲಿನಾಗ ಏನ್ ಇರ್ಬೋದಣ್ಣ? ಅಲ್ಲಿನಾಗ 6 ಐತ್ರಿ ಸರ್. 6? ಓಕೆ, ಇದೇನು ಮತ್ತೆ ಕರ ಹಾಕಿದ ಅಣ್ಣ? ಕರ ಹಾಕಿಲ್ರಿ. ಇನ್ನೊಂದು 8 ದಿವಸ ಹೋಗ್ತಾರೆ ಸರ್. 8 ದಿವಸ ಹೋಗ್ತದ ಅಂತೀರಾ? ಬಂದಾರ ಸರ್. ಓಕೆ, 8 ದಿವಸ ಹೋಗ್ತೆ ಅಂತಾರೆ. ಹಸು 2ನೇ ಸೂಲಿಂದ ಹಸು ಇದು. ಏನ್ ಹೇಳ್ತಾರಣ್ಣ ಹಸು? 70,000 ಹೇಳ್ತಾರೆ ಸರ್. 70,000? ಹೌದು ಸರ್. ಓಕೆ, ಇನ್ನೊಂದು 15 ದಿವಸ ಹೋಗ್ತದ? 15 ದಿವಸ ಒಳಗಾರಿ. 10-12 ದಿವಸ ರೀ. ಇದು ಹಾಲು ಎಷ್ಟು ಇರ್ಬೋದಣ್ಣ? ಇದು ಒಂದು 6 ಬರ್ತಾರೆ ಸರ್. 5-6 ಬರ್ಬೋದು? 5-6 ಬರ್ಬೋದು. ಓಕೆ, 1 ಲೀಟರ್ ಹೆಚ್ಚು ಕಮ್ಮಿ ಆಗ್ಬೋದು ಸರ್. ಹೆಚ್ಚು ಕಮ್ಮಿ ಆಗ್ಬೋದು, ಮೇಸದ ಮೇಲೆ ಡಿಪೆಂಡ್ ಆಗ್ತದೆ. ಹೌದು ಹೌದು. ಓಕೆ, ಯಾವ ತರ ಮೇಸ್ತಿ ಆ ತರ ಹಾಲು ಕೊಡ್ತಾರೆ? ಆ ತರ ಹಾಲು ಕೊಡ್ತಾರೆ ಸರ್. ಅಣ್ಣ ಎಷ್ಟಾದ್ರೂ ಫೈನಲ್ ಬಿಡ್ತೀರಾ ಹಸು? ಇದು 60 ಮೇಲೆ ಆದ್ರೆ ಬಿಡ್ತಾರೆ ಸರ್. 60 ಮೇಲೆ ಎಷ್ಟಾದ್ರೂ ಬೆಲೆ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಈ ಹಸು 60 ಮೇಲೆ ಅಂತಾರೆ. ಇನ್ನೊಂದಿಷ್ಟು ಹಸುಗಳಿದೆ, ಏನ್ ಹೇಳ್ತಾರೆ ಕೇಳೋಣ. ಇದಣ್ಣ? ಇದು ಗಬ್ಬ ಐತ್ರಿ ಸರ್. ಇದು ಗಬ್ಬ ಐತಿ. ಇದು ಗೀರ್ ತಾಳಿನ? ಹಾ, ಗೀರ್ ತಾಳಿನ ರೀ. ಗೀರ್ ತಾಳಿನ ಅಥವಾ ಕ್ರಾಸ? ಕ್ರಾಸ್ ಸರ್. ಸ್ವಲ್ಪ ಕ್ರಾಸ್ ಐತಾ? ತಾರ್ಪರ್ಕರ್ ತರ ಕ್ರಾಸ್ ಆಗ್ಯಾರ. 2ನೇ ಸೂಲ ಇದು? ಹಾ, 2ನೇ ಸೂಲ್ ಸರ್. ಈ ಗೊಬ್ಬ ಅದ ಅಣ್ಣ? ಹಾ, ಗಬ್ಬ ಐತ್ರಿ ಸರ್. ಇನ್ನು 2 ದಿವಸ ಹೋಗ್ಬೋದಣ್ಣ? ಇನ್ನೊಂದು 8 ದಿವಸ ಹೋಗ್ತಾರೆ ಸರ್. 8 ದಿವಸ ಹೋಗ್ತದೆ ಅಂತೀರಾ? ಹ್ಞೂ ಸರ್. ಏನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ 70,000 ಹೇಳ್ತಾರೆ. ಇದಕ್ಕೆ 70,000? ಹ್ಞೂ ಸರ್. ಫ್ರೆಂಡ್ಸ್, ಈ ಹಸು 70,000 ಹೇಳ್ತಾರೆ. ಅಣ್ಣ ಎಷ್ಟಾದ್ರೂ ಕೈ ಬಿಡ್ತೀರಾ ಫೈನಲ್? ಇದು ಯಾಕಡೆ 60 ಮೇಲೆ ಸರ್. 60 ಮೇಲೆ? ಹ್ಞೂ ಸರ್. ಈ ಹಸು ಕೂಡ 60 ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಫ್ರೆಂಡ್ಸ್, ಇಲ್ಲೊಂದಿಷ್ಟು ಹಸುಗಳಿದೆ, ಇನ್ನೊಂದಿಷ್ಟು. ಈ ಹಸು ಏನ್ ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸೂಲಿಂದ ಅಣ್ಣ? 2ನೇ ಸೂಲ್ ರೀ ಇದು. 2ನೇ ಸೂಲ? ಹ್ಞೂ ರೀ. ಇದು ಎಷ್ಟಲ್ಲಿಂದ ಅಣ್ಣ? ಇದು 6 ಐತ್ರಿ ಸರ್. 6? 6 ಅಂದ್ರೆ 2ನೇ ಸೂಲ ಅಂದ್ರೆ 4 6 ಇರ್ತಾವ ಸರ್. ಇದು ಪ್ರೆಗ್ನೆಂಟ್ ಐತನ? ಇಲ್ಲ, ಕರು ಹಾಕ್ಯಾರ ಸರ್. ಕರು ಹಾಕೈತ್ರಿ? ಕರು ಹಾಕ್ಯಾರ. ಹಾಲು ಕರ್ದವ್ರಿ ಈಗನಾಗ್ರಿ. ಇದು ಕರು ಹಾಕಿದೆ ಅಂತ. ಕರು ಎಷ್ಟು ದಿವಸ ಆಯ್ತಾನ ಹಾಕಿ? 4-5 ದಿವಸ ಐತ್ರಿ. 4-5 ದಿವಸ ಆಯ್ತಾ? ಹ್ಞೂ ರೀ. ಏನ್ ಹೇಳ್ತಾರ ವ್ಯಾಪಾರ? ಇದಕ್ಕೆ 75 ಹೇಳ್ತಾರೆ ಸರ್. 75,000? ಹ್ಞೂ ಸರ್. ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್? 65,000 ಬಿಡ್ತೀರಿ ಸರ್. 65,000 ಬಂದ್ರೆ ಬಿಡ್ತೀರಾ? ಹ್ಞೂ ಸರ್. ಓಕೆ, ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಈ ಹಸು ಅಣ್ಣ? ಇದು 1ನೇ ಸೂಲ್ ಸರ್. 1ನೇ ಸೂಲ? 1ನೇ ಸೂಲ್ ಸರ್. ಅಲ್ಲಾಗಿನ 2 ಐತ್ರಿ ಸರ್. 2 ಚೊಚ್ಚಲು ಮಣಕ ಅಂದ್ರೆ? ಚೊಚ್ಚಲು ಮಣಕ ರೀ ಸರ್. ಓಕೆ, ಕುಂದ್ರಿ. ಇನ್ನು 2 ದಿವಸ ಹೋಗ್ಬೋದಣ್ಣ? ಇನ್ನೊಂದು 10-15 ದಿವಸ ಹೋಗ್ತಾರೆ. 12 ದಿವಸ ಹೋಗ್ಬೋದು? ಇನ್ನೊಂದು 12 ದಿವಸ ಅಂತಾರೆ. ಏನ್ ಹೇಳ್ತಾನೆ ವ್ಯಾಪಾರ? 75 ಹೇಳ್ತಾರೆ ಸರ್. 75,000? ಹ್ಞೂ ಸರ್. ಅಣ್ಣ ಎಷ್ಟು ಫೈನಲ್ ಬಿಡ್ತೀರಾ? 65,000 ಬಿಡ್ತಾರೆ ಸರ್. 65? ಫ್ರೆಂಡ್ಸ್, ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಚೊಚ್ಚಲ್ ಮಣಕ ಇದು. ಇನ್ನೊಂದು 15ದಿಂದ 20 ದಿವಸ ಹೋಗ್ಬೋದಂತಾರೆ. ಇದು ಈ ಕರು ಅಣ್ಣ? ಕರು ರೀ ಇದು. ಕರು? ಹ್ಞೂ ರೀ. ಹೆಣ್ಣು ಕರುನಾ? ಹಾ, ಹೆಣ್ಣು ಕರು ಸರ್. ಎಷ್ಟು ತಿಂಗಳದ ಐತಣ್ಣ ಇದು? ಇದು 11 ತಿಂಗಳು ಚಾಲು ಐತಿ ನೋಡ್ರಿ ಸರ್. 1 ವರ್ಷದ ಐತೆ? ವರ್ಷಕ್ಕೆ ಬಂದಾರ ಸರ್. ಓಕೆ, ಇದೇನ್ ಹೇಳ್ತಾನೆ ವ್ಯಾಪಾರ? 20,000 ಹೇಳ್ತಾರೆ ಸರ್. 20,000? ಇದು ಗಿರ್ ತಾಳಿನ? ಗಿರ್ ತಾಳಿನ ಸರ್. ಓಕೆ, ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಣ್ಣ? ಇದು ಒಂದು 15,000 ಆದ್ರೆ ಬಿಡ್ತಾರೆ ಸರ್. 15,000 ತನಕ ಬಿಡ್ತೀರಾ? ಓಕೆ, 15,000 ಆದ್ರೆ ಈಗ ಕರು ಫೈನಲ್ ಆಗಿ ಬಿಡ್ತಾರಂತೆ. ಇನ್ನೊಂದಿಷ್ಟು ಹಸುಗಳಿದೆ, ಏನ್ ಹೇಳ್ತಾರೆ ಕೇಳೋಣ. ಫ್ರೆಂಡ್ಸ್, ಇಲ್ಲೊಂದಿಷ್ಟು ಹಸುಗಳಿದೆ ಈ ದಾವಣಿಯಲ್ಲಿ, ಏನ್ ಹೇಳ್ತಾರೆ ಕೇಳೋಣ. ಹಸು
ಇದು ಗಬ್ಬ ಐತ್ರಿ ಸರ್. ಗಬ್ಬ ಐತ್ರಿ. ಇನ್ನೊಂದ್ 4-5 ದಿವಸ ಕರು ಆಗ್ತದ್ರಿ. 4-5 ದಿವಸ ಹೋಗ್ಬೋದು ಅಂತೀರಾ? ಇದು ಎಷ್ಟನೇ ಸೂಲಿಂದ ಈಗ? ಇದು 2ನೇ ಸೂಲ್ ರೀ. 2ನೇ ಸೂಲು. 2ನೇ ಸೂಲ್ ಸರ್. ಓಕೆ. ಹಾಲು ಎಷ್ಟು ಇರ್ಬೋದು ಅಣ್ಣ ಇದಕ್ಕೆ? ಹಾಲು ಇದಕ್ಕೆ ಒಂದು 6-7 ಬರ್ತಾವ್ರಿ. ದಿವ್ಸಕ್ಕೆ ಒಂದು 12-13 ಲೀಟರ್ ಬರ್ತಾವ್ರಿ. 12-13 ಬರ್ತದೆ ಅಂತೀರಾ? ಬಿಡು ಒಂದ್ ನೋಡಿ ಈ ತರ ಎಲ್ಲ ಹಸುಗಳು ಬಿಟ್ಟು ನಿಮ್ಗೆ ತೋರಿಸ್ತಾ ಇದಾರೆ. ನೀವು ಕೂಡ ನಿಮ್ಗೆ ಮಾಹಿತಿ ಇರೋ ರೈತರು ಕರ್ಕೊಂಡ್ಬಂದು ಈ ತರ ನೋಡಿ ಪರಿಶೀಲನೆ ಮಾಡಿ ಒಯ್ರಿ ಅಂತ ನಾ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಎಲ್ಲ ತೋರಿಸ್ತಾ ಇದಾರೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಹಿರಿಯ ರೈತರು ಇರ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡ್ಬಂದು ಪರಿಶೀಲನೆ ಮಾಡಿ ಹಸುಗಳನ್ನ ಖರೀದಿ ಮಾಡ್ರಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟನೇ ಸೂಲಿಂದ ಅಂದ್ರೆ ಅದು? 2ನೇ ಸೂಲ್ ಸರ್. 2ನೇ ಸೂಲು. 2ನೇ ಸೂಲ್. ಏನ್ ಹೇಳ್ತಾರೆ ವ್ಯಾಪಾರ? 80,000 ಹೇಳ್ತಾರೆ ಸರ್. 80,000. ಎಷ್ಟು ಬಂದ್ರೆ ಫೈನಲ್? ಇದು ಒಂದು 70 ಮೇಲೆ ಬಂದು ಬಿಡ್ತೀರಿ ಸರ್. 70 ಬಂದ್ರೆ ಬಿಡ್ತೀರಾ? ಕಡಬಿಡು ತೊಂಬತ್ತು. ಈ ಹಸು ಏನ್ ಹೇಳ್ತಾರಣ್ಣ? ಇದಕ್ಕೆ 75 ಹೇಳ್ತಾರೆ ಸರ್. 75. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 3ನೇ ಸೂಲ್ ಸರ್. 3ನೇ ಸೂಲಾ? ಹ್ಞೂ ಸರ್. ಓಕೆ. 3ನೇ ಸೂಲಿಂದ ಅಂತಾರೆ. ಇದಣ್ಣ ಹಾಲು ಎಷ್ಟು ಇರ್ಬೋದು? ಇದು 4 ಬರ್ತಾರೆ ಸರ್. 5-4 ಅಂತಾರೆ. ಹಚ್ಕೊಂಡ್ಬರ್ಬೋದು. ಇದು ಗೊಬ್ಬರ ಅಣ್ಣ ಮತ್ತೆ? ಗಬ್ಬ ಐತ್ರಿ ಸರ್. ಎಷ್ಟು ದಿವಸ ಹೋಗ್ಬೋದು? ಇನ್ನೊಂದು 15 ದಿವಸ ಒಳಗ್ರಿ. 15 ದಿವಸ. ಹ್ಞೂ ಸರ್. ಓಕೆ. ಎಷ್ಟಾದ್ರೂ ಬಿಡ್ತೀರಾ ಫೈನಲ್? 60 ಮೇಲೆ ಬಂದ್ರೆ ಬಿಡ್ತಾರೆ ಸರ್. 60 ಮೇಲೆ ಎಷ್ಟರ ಮೇಲೆ ಬಿಡ್ತೀರಾ? ಹ್ಞೂ ಸರ್. ಓಕೆ ಫ್ರೆಂಡ್ಸ್, ಈ ಹಸು 60 ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇದಣ್ಣ ಇದು ಕರ ಹಾಕ್ಯಾರ ಸರ್. ಕರ ನಂಬರ್ ಇದು ಕರ ಹಾಕ್ಯಾರ ಸರ್. ಇದು ಕರ ಹಾಕ್ಯದಣ್ಣ? ಹ್ಞೂ ಸರ್. ಇದು ಗಿರಿನ? ಇದು ಕಾಂಗ್ರೆಸ್ ಮಿಕ್ಸ್ ರೀ. ಕಾಂಗ್ರೆಸ್ ಮಿಕ್ಸ್ ಐತೆ ಅಂತ ಕೇಳಿರೋದು. ಕರ ನಂಬರ್. ಇದು ಕರ ಹಾಕ್ಯದಣ್ಣ? ಕರ ಹಾಕ್ಯಾರ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಕರ ಹಾಕಿ ಒಂದು 4 ದಿವಸ ಐತ್ರಿ. 4 ದಿವಸ ಆಯ್ತಾ? ಹ್ಞೂ ಸರ್. ಓಕೆ. ಏನ್ ಹೆಣ್ಗರನ ಹೋರಿಗರನ? ಹೋರಿಗರ ಅದ ಸರ್. ಹೋರಿಗರ ಆದ್ರಿ? ಹ್ಞೂ. ಇದಕ್ಕೆ ಕಾಲ ಕಟ್ಟೋದಲ್ಲಿ ಏನಿಲ್ರಿ, ಸುಮ್ ಕರಿತದ್ರಿ. ಸುಮ್ನೆ ಕರಿಬಹುದು? ಸುಮ್ ಕರಿಬೋದ್ರಿ ಇದು. ಓಕೆ. ತೊಂಬರ್ ಕರ ತೊಂಬರ್ ತೊಂಬರಿ. ಈಗ ಈಚೆ ಈಚೆ ಇದು ಕರು ಐತ್ರಿ ಸರ್. ನೋಡಿ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ. ಈ ತರ ಕರು ಬಿಟ್ಟು ಹಾಲೆಲ್ಲ ಕರೆದು ನೋಡಿ ಮಾಡಿ ಒಯ್ದಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹಿರಿಯ ರೈತರು ಕರ್ಕೊಂಬರ್ರಿ, ತೋರ್ಸ್ರಿ. ಅವ್ರಿಗೆಲ್ಲ ಗೊತ್ತಿರುತ್ತೆ. ಆ ಪ್ರಕಾರ ನಿಮ್ಗೆ ಹಸುಗಳು ಕೊಡಿಸ್ತಾರೆ. ನೋಡಿ ಇಲ್ಲಿ ಎಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ. ಸಮಾಧಾನ ಆದ್ರಿ ಸರ್. ನೋಡಿ ಎಲ್ಲ ಹಾಲು ಕೂಡ ತೆಗೆದು ತೋರಿಸ್ತಾರೆ. ಅವ್ರು ಸಮಾಧಾನ ಇರ್ತಾರೆ. ಒಳಗೆ ಒಬ್ಬರು ಹಿಂಡ್ಲಿಕ್ಕೆ ಬರಲ್ರಿ. ಹೌದೌದು. ರೀ ಕರ ಅಲ್ಲಿ ಕರ ಸರಿ. ಹಸು ಏನ್ ಹೇಳ್ತಾರಣ್ಣ ವ್ಯಾಪಾರ? 75 ಹೇಳ್ತಾರೆ ಸರ್. 75. ಹ್ಞೂ ಸರ್. 2ನೇ ಸೂಲಿಂದ ಅಂದ್ರ? 2ನೇ ಸೂಲ್. ಇದು ಎಷ್ಟಾದ್ರೂ ಫೈನಲ್ ಬಿಡ್ತೀರಾ? 60 ಮೇಲೆ ಬಂದ್ರೆ ಬಿಡ್ತೀರಿ ಸರ್. 60 ಮೇಲೆ. ಹ್ಞೂ ಸರ್. ಫ್ರೆಂಡ್ಸ್, ಈ ಹಸು 60 ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇದಣ್ಣ? ಇದು ಕರ ಹಾಕ್ಯಾರ ಸರ್. ಇದು ಕರ ಹಾಕೈತ್ರಿ. ಎಷ್ಟನೇ ಸೂಲಿಂದ ಅಣ್ಣ ಇದು? ಇದು 2ನೇ ಸೂಲ್ ಸರ್. 2ನೇ ಸೂಲಾ? 2ನೇ ಸೂಲ್ ರೀ. ನಾವು ತರೋದೇ 2ನೇ ಸೂಲ 1ನೇ ಸೂಲ ತರ್ತೇವ್ರಿ. ನೀವು ತರದೇ 1ನೇ ಸೂಲು 2ನೇ ಸೂಲು? ಹಾ, ತರೋದೇ ಭಾಳ ವಯಸ್ಸು ತರಲ್ರಿ. ಹೌದೌದು. ಹಾ, ಇಲ್ಲಿ ಮಾರ್ಕೆಟ್ ಆಗಲ್ರಿ. ಆಯ್ಪಾ. ಇದು ಹಾಲು ಎಷ್ಟು ಇರ್ಬೋದಣ್ಣ? ಇದ್ರ ಹಾಲು 4 ಇದಾವ್ರಿ. 4-5 ಇರ್ತಾವ. ಇದು ಹೆಣಗರು ಸರ್. ಹೆಣಗರುನ ಇದು? ಹ್ಞೂ ಸರ್. ಇದು ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? 5-6 ದಿವಸ ಆಗ್ಯಾವ ಸರ್. 5-6 ದಿವಸ ಆಯ್ತಾ? ಭವನಗರ್ ಬಿಡ್ರಿ ಇದು. ಭವನಗರ್ ಬ್ರೀಡ್? ಹಾ ರೀ. ನೋಡಿ ಕಬ್ರಿ ರೀ ಇದು. ಕಬ್ರಿ ಅಂತೆ ತಳಿ. ಅದ್ರಾಗಿ ಗಿರ್ ಒಳಗೆ ಮಿಕ್ಸ್ ಅಣ್ಣ? ಹಾ, ಗಿರ್ ಒಳಗೆ ಕಬ್ರಿ ಗೀರ್ ಇದು. ಕಬ್ರಿ ಇದು ಪ್ಯೂರ್ ರೀ. ಓಕೆ. ಭವನಗರ್ ಬಿಡ್ರಿ ಇದು. 2ನೇ ಸೂಲಿಂದ ಅಣ್ಣ ಇದು? 2ನೇ ಸೂಲ್ ಸರ್. ಏನ್ ಹೇಳ್ತಾನೆ ವ್ಯಾಪಾರ? 80,000 ಹೇಳ್ತಾರೆ ಸರ್. 80,000. ಎಷ್ಟಾದ್ರೂ ಫೈನಲ್ ಬಿಡ್ತೀರಣ್ಣ? ಫೈನಲ್ 65,000 ಬಿಡ್ತೇವೆ ಸರ್. 65,000 ಬಂದ್ರೆ ಬಿಡ್ತೀರಾ? ಹ್ಞೂ ಸರ್. ಫ್ರೆಂಡ್ಸ್, ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಅದು ಕರಸಿಂಗ್ ರೀ. ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ. ಇದೇನ ಕ್ರಾಸ್ ಹಸುನ? ಹೌದು, ಕ್ರಾಸ್ ರೀ. ಗಿರೊಳಗೆ ಬೇರೆ ಕ್ರಾಸ್ ಐತೆ. ಕ್ರಾಸ್ ಮಿಕ್ಸ್ ಆಗೈತ್ರಿ ಸರ್. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 3ನೇ ಸೂಲಿಂದ ಸರ್. ಕರ ಹಾಕ್ಯದಣ್ಣ? ಕರ ಹಾಕ್ಯಾರ ಸರ್. ಹಾಕ್ಯದ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಒಂದು 5-6 ದಿವಸ ಆಗ್ಯಾರ ಸರ್. 5-6 ದಿವಸ ಆಯ್ತು. ಹಾಲು ಎಷ್ಟು ಇರ್ಬೋದಣ್ಣ? 10 ಲೀಟರ್ ಅವ್ರಿ ಸರ್. 4? 10 ರೀ. ದಿವ್ಸಿಗೆ 2 ಹೊತ್ತು ಕೊಡ್ರಿ. 2 ಟೈಮ್ ಸೇರಿ? 2 ಟೈಮ್ ಅಂದ್ರೆ 1 ಟೈಮಿಗೆ 5 ಲೀಟರ್ ಅಂತ. 5 ಲೀಟರ್ ಹಚ್ಕೊಂಡ್ ಬರ್ಬೋದು. ಏನ್ ಹೇಳ್ತಾರಣ್ಣ ವ್ಯಾಪಾರ?
ವ್ಯಾಪಾರ 40,000 ಹೇಳ್ತಾರೆ ಸರ್. 40,000. ಹ್ಞೂ ರೀ. ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಣ್ಣ? 30 ಮೇಲೆ ಬಂದ್ರೆ ಬಿಡ್ತಾರೆ ಸರ್. 30 ಮೇಲೆ ಬಂದ್ರೆ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಈ ಹಸು 30 ಮೇಲೆ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಅದು ಹೆಣಗರ್ ಬರೋದ್ರಿ ಫ್ರೆಂಡ್ಸ್, ಇಲ್ಲೊಂದು ಕರು ಕೂಡ ಇದೆ. ಈ ತರ ಕರು ಕೂಡ ಇವ್ರ ಹತ್ರ ಸಿಗುತ್ತೆ. ಇದು ಎಷ್ಟು, 1 ವರ್ಷದಾದಣ್ಣ? ಹಾ, 1 ವರ್ಷದಿಂದ ಐತ್ರಿ ಸರ್. ಹೆಣ್ಗೋರನ ಇದು? ಹಾ, ಹೆಣಗರ್ ಸರ್. ಏನ್ ಹೇಳ್ತಾರಣ್ಣ ವ್ಯಾಪಾರ? 22 ಹೇಳ್ತಾರೆ ಸರ್. 22,000. ಹಾ, ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? 12,000 ಬಂದ್ರೆ ಬಿಡ್ತಾರೆ ಸರ್. 18 ತನಕ ಬಿಡ್ತೀರಾ? ಹ್ಞೂ ಸರ್. ಫ್ರೆಂಡ್ಸ್, ಈ ಕರು 18,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಫ್ರೆಂಡ್ಸ್, ಇಷ್ಟೆಲ್ಲ ಗೀರ್ ಹಸುಗಳು ವ್ಯಾಪಾರ ಮಾಡ್ತಾರೆ ರಮೇಶ್ ಅಣ್ಣವರು. ಇಷ್ಟೆಲ್ಲ ಹಸುಗಳು ತೋರಿಸ್ತಾ ಇದ್ದೀನಿ. ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹೆಸರು, ಮೊಬೈಲ್ ನಂಬರ್ ಹೇಳಿ. ರಮೇಶ್ ಮಲ್ಲಪ್ಪ ಹುಡುಗಿರ್ ಸರ್. ರಮೇಶ್ ಮಲ್ಲಪ್ಪ ಹುಟ್ಟಿಗಿ. ಮೊಬೈಲ್ ನಂಬರ್ ಅಣ್ಣ? 63 63 60 60 41 41 87 87 87 92 92. ಓಕೆ.